ನೋಡಿ ತಾತ ಎಷ್ಟು ಮುಂದೆ ಒಳ್ಳೆ ನಾಯಿ ಮರಿ ಹಿಡ್ದಂಗೆ ಹಿಡ್ಕೊಂಬತ್ತವ್ರೆ. ಹೌದಾ ಹೌದಾ ಹಾಂ ಹಾಂ ಗೊರ್ಸಲ್ ಯಾರು ಮಾಡ್ತಾರೆ ನಿಮ್ಮ ಕಡೆ? ಇಲ್ಲ ಅವರಾ ಫಸ್ಟ್ ಮಾಡಿಸು, ನಾಳೆನೇ ಮಾಡಿಸು. ಇಲ್ಲಿ ಅಣ್ಣ ಮುದ್ಕ ಆದ್ರೇನು ವಯಸ್ಸಾದವನೇ ಆದ್ರೇನು ಸಾಕಾಣಿಕೆ ಚೆನ್ನಾಗಿ ಸಾಕಿದ್ದೀರಲ್ಲ, ಮೇನ್ ಅದು. ಹಾಂ ಹಾಂ ಮುಗ್ದಿರ ಅವರೇ ಹಾಕಿದ್ರೇ ಹೊರಿಗಳು ಎದ್ಕೊಳ್ಳೋದು. ಹಾಂ ಅಣ್ಣ ನಿಮ್ಮ ಹೆಸರು? ಚಿಕ್ಕಯ್ಯ. ಯಾವ ಊರಿದು? ಮಾರ್ಗೌಡ್ನಹಳ್ಳಿ. ಅಲ್ಗೂರಿಗೆ ಎಷ್ಟು ದೂರ ಆಗುತ್ತೆ ಇಲ್ಲಿಗೆ? 2.5 ಕಿಲೋಮೀಟ್ರ್. ಅಲ್ಗೂರಿಂದ ಹತ್ರ ನಿಮಗೆ. ಅಕ್ಕಪಕ್ಕದಲ್ಲಿ ಊರಿ ಇದಾವ, ಇದು ಒಂದೇನಾ? ಅಕ್ಸಳ್ಳಿ, ಕೆಂಪೈನ ದೊಡ್ಡಿ, ನುನ್ನೂರಲ್ಲಿ ನಿಮ್ಗೆ ಹತ್ರ ಆಗುತ್ತಾ? ಹಾಂ ಹಾಂ ಹಾಂ. ನೀವು ನಿಮ್ಗೆ ಹುಡುಗರಿಂದ ಇದ್ದಾಗೂ ಓರಿ ಕಟ್ಕೊಂಡು ಬರ್ತಾ ಇದ್ದೀರಾ? ಓರಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ 40 ವರ್ಷ. ನಿಮ್ಗೆ ವಯಸ್ಸು ಎಷ್ಟು ಅಣ್ಣ? ನಮಗೆ 76. ಬಂದು ಹಾಂ ಅವಂತ ಒಂದು 4 ಗಿಡ್ಡ ಆಯ್ತು. ಹಾಂ ಕೊಂಬರಿಸು ಕರ್ಕೋದ್ನ ಕೊಂಬರಿತಾ ಇದ್ವಿ. ಹಾಂ ಯಾರೋ ಕೇಳೋರೆ ಹಾಂ 90ಗೆ ಹಾಂ ನೀನು 1 ಲಕ್ಷ ಒಂದು 10 ಮಡಿಕೊಂಡು ಬಂದ್ಬಿಟ್ಟಿದ್ದೆ. ಹಾಂ ತಂದು ಮಾವಿನಕಾಯಿ ಕಿತ್ತಾಕಿ ಕಟ್ಟಾಕ್ಬಿಟ್ಟು ಹೊಂಟೋದು ನಾವು. ಎಷ್ಟು ವರ್ಷ ಮುಂಚೆ ಇದು? ಅದೇ 40 ವರ್ಷದಲ್ಲಿ. ಅವಾಗ ಎಷ್ಟು ಕೊಟ್ಟಿದ್ರು ಅವರಿಗೆ? ಅದನ್ನ 1,100 ರೂಪಾಯಿ. 1,100 ರೂಪಾಯಿ. 40 ವರ್ಷಕ್ಕೆ ಮುಂಚೆ 1,100 ರೂಪಾಯಿ ನೀವು ಫಸ್ಟ್ ಕಟ್ಟಿದ ಓರಿ ಬೆಲೆ. ಹಾಂ ಹಾಂ. ಆ ಊರಿಗೆ ಎಷ್ಟು ಚಾರ್ಜ್ ಮಾಡ್ತಿದ್ರಿ ಒಂದು ಹಸು ಬಿಟ್ರೆ? 5 ರೂಪಾಯಿ. 5 ರೂಪಾಯಿ. ದನ ಬರ್ತಿದ್ವ ಅವಾಗ? ಆವಾಗ ಬರ್ತಾ ಇದ್ದು. ಈಗ 5 ವರ್ಷದಿಂದ ಈಚೆಗೆ ದನ ಕಮ್ಮಿ. ಹಾಂ ಹಾಂ. ಈಗ ದನ ಕಮ್ಮಿ ಆಗಿದಾವ? 4, 5, 3, 2 ಹಾಂ ಹಿಂಗೆ ಬತ್ತಲೇ ಇದ್ದು. ಈಗ ಮಾತ್ರ ಭಾರಿ ಕಮ್ಮಿ. ಹಾಂ. ಎಷ್ಟು ದಿನ ಆಗಿದೆ ಅಣ್ಣ ಊರಿ? ಯಾವುದಿದ್ದಾನೆ? ಹಾಂ ಸ್ವಾಮಿ ಕಡೆ ಇದು ನಮ್ಮ ಅದೃಷ್ಟವಾದ್ರೆ ಕಡೆ ಬಿದ್ದೋಯ್ತೇಳಿ. ಬೇಗ ಕಡೆ ಬಿದ್ದೈತಾ? ಮುಸ್ಕಿನ ಜೋಳ ತಿಂದ್ಬಿಡ್ತು ಚೆನ್ನಾಗಿ ತೆನೆಯ. ಹಾಂ ಬಲ್ತೇನೆ ಕಡ್ದು 2 ತಿಂಗ. ನೀವೇನು ಕೊಂಡ್ಕೊಂಡು ಹಾಕ್ತೀರಾ ನಿಮ್ಮ ತೋಟದಲ್ಲಿ ಬೆಳ್ಕೊಳ್ಳೋದಾ? ಕೊಂಡ್ಕೊಂಡು ಹಾಕ್ತೀರಾ ಮುಸ್ಕಿನ ಜೋಳ ತೆನೆನೇ? ಇವಾಗಲೂ ಆಗಲಿ. ಹಾಂ. ದನ ಎಷ್ಟು ಬರ್ತಾವೆ ಡೈಲಿ? ಅಯ್ಯೋ ಸ್ವಾಮಿ ಬಿತ್ತಾಕಿದ್ದಾನಿಂದ ನನಗೆ ಅಟ್ಟಿದ್ದ ಓರಿ ಇರಬೇಕು. ಓರಿ ಇರಬೇಕು, ಸೋಕಿಗಾದ್ರೂ ಇರಬೇಕು ಓರಿ. ಬರ್ದಾಕಿನ ಇರ್ಬೋದು. ಹಾಂ ಅದು ಓರಿದ ಲೆಕ್ಕ ಕಟ್ಕೊಂಡಿಲ್ಲ. ಅಂದರೆ ಯಾವ 2 ವರ್ಷ ಮುಂಚೆ ಬಂದಿದೆ ಆವಾಗಲೂ ಮೆಕ್ಕೆಜೋಳ ತೆನೆ ಹಾಕಿನೇ ಸಾಕ್ತಿದ್ರಿ, ಈಗಲೂ ಅದೇನೇನಾ? ನಿಮ್ಮ ಕಡೆ ಗದ್ದೆಗಳು ಬೆಳೆದು ಕೊಡ್ತಾರೆ? ಬೆಳೆದವ್ರೆ. ಹಾಂ ಹಾಂ. ಏನು ಲೆಕ್ಕದಲ್ಲಿ ತಗೊಂತೀರಾ? ಕಮ್ಮಿ ಆಗೋಯ್ತು. ಅದಕ್ಕೆ ಮೊದಲು ಹಾಕ್ತಿದ್ರು. ಹಾಂ. ಈಗ ಏನು ಲೆಕ್ಕದಲ್ಲಿ ತಗೊಂತೀರಾ ಅದು ಕಾಸುಗೆ? ಅದು ಇಷ್ಟು ಅಂತ ಒಂದು ಹೊಡಿಯೋ ಒಂದು ಪಾತಿಯೋ. ಹಾಂ ಹಾಂ ಹಾಂ. ಇಷ್ಟು ಅಂತ ಉಂಡಿ ಲೆಕ್ಕ ಮಾತಾಡ್ತೀವಿ. ಹಾಂ ಹಾಂ. ತಿಂಡಿ ಏನು ಕೊಡಲ್ವಾ? ತಿಂಡಿ ರವೆ ಬೂಸ ಕೊಡ್ತಾವೆ, ಗಂಜಿ ಕೊಡ್ತಾವೆ. ಗಂಜಿ ಅಕ್ಕಿ ಗಂಜಿನಾ? ಹಾಂ ಹಾಂ. ಗಂಜಿ ಬೆಳಗ್ಗೆ ಟೈಮ್ ಕೊಡ್ತೀರಾ? ಮಧ್ಯಾಹ್ನ ಟೈಮು. ಅಕ್ಕಿ ಗಂಜಿ ಕಾಯಿಸ್ಬಿಡೋದು, ಬಕೆಟ್ ಊದ್ಬಿಡೋದು. ಹಾಂ. ಅದರೊಳಗೆ ರವೆ ಬೂಸ ಹಾಕ್ಬಿಡೋದು. ಹಾಂ. ತುಂಬ ಬಕೆಟಿಗೆ ನೀರು ಊದ್ಬಿಡೋದು. ಹಾಂ ಹಾಂ ಹಾಂ. ಮಧ್ಯಾಹ್ನ ಉಪ್ಪು ಹಾಕ್ಬಿಟ್ಟು ಕೊಟ್ಟು. ನೀರೇನು ಕುಡ್ಸಲ್ಲ ಬೇರೆ? ಇಲ್ಲ ಬರೀ ಅದೇ ತಿಂಡಿ? ಅದೇ ರವೆ ಬೂಸನೆ ಅದರೊಳಗೆ. ಮಧ್ಯಾಹ್ನ ಟೈಮ್ ಮಾತ್ರ 1 ಟೈಮ್ ತಿಂಡಿ ಕೊಡೋದಾ ಹಂಗಾರೆ? ಒಂದೇ ಟೈಮ್. ಹಾಂ ಹಾಂ. ಅವಾಗ 2 ಟೈಮ್ ಕೊಡ್ತಾ ಇದ್ದೆ. ಹಾಂ ಹಾಂ. ಇವಾಗ ಇದಾಗ್ಬಿಟ್ಟು ಬಲಮೆ ಮಾಡೋಕೆ ಇರುತ್ತಲ್ಲ, ಒಂದೇ ಟೈಮು ನಿಲ್ಲಿಸ್ತೆ. ಓರಿ ಬಿಡೋದಲ್ಲ ಒಬ್ಬರೇ ಹಿಡ್ಕೊಂಡು ಬಿಡ್ತೀರಾ? ಈಗ ಹೆಂಗೆ ಹಿಡ್ಕೊಬಂದು ಹಂಗೇನೆ. ಹಾಂ. ಹಿಡ್ಕೋಬೇಕಾದ್ರು ಹಂಗೇನೆ ಒಬ್ಬರು ಹಿಡ್ಕೊಂಡು ಹೋಗ್ತೀರಾ? ಮುಂದೆಗಡೆ ಹಿಡ್ಕೊಂಡು ಹಿಂದೆಗಡೆ ಬರುತ್ತೆ? ಮುಂದ್ಗಡೆ ಹೋದ್ರೆ ಬರ್ತದೆ, ಹಿಂದ್ಗಡೆ ಮುಂದಕ್ಕೆ ಬಿಟ್ರು ಹೋಗುತ್ತೆ. ಹಾಂ. ನಮ್ಗೇನಿದೆ ಎಲ್ಲಿ ಗಂಟ್ಲಾರ ಅಂದ್ರೆ ನೀವು ಕಸಬದಾರರು ಆವಾಗಿಂದ ಓರಿ ಕಟ್ಟಿದ್ದೀರಾ ಅಂದ್ರೆ ನಿಮ್ಗೆ ಅನುಭವ ಚೆನ್ನಾಗಿದೆ, ಒಗ್ಗಿಸ್ಕೊಂತೀರಾ? ಎಲ್ಲಿಂದ ಎಲ್ಲಿ ಗಂಟ್ಲಾರು ಹೋಗ್ಬೋದು. ನನ್ನ ಸರ್ವಿಸಲ್ಲಿ ಇನ್ನೊಬ್ಬನ ಕೈಲಿ ಹಗ್ಗ ಹಿಡಿಸ್ಕೊಂಡಿಲ್ಲ. ಎಂಥ ಓರಿ ಬಂದ್ರು ಒಬ್ಬರೇನೆ? ಎಂಥ ಓರಿ ಬಂದ್ರು 2 ಸತ್ ಓರಿ ತಿಂದಿದೆ. ಹಾಂ. ಆದಾಯ್ತಾ? ಅದನ್ನು. ಹಾಂ ಹಾಂ ಹಾಂ. ಅಲ್ಲಿ ಏನು ತಿಂದ ಹತ್ರ ನಿಮ್ಮ ಹತ್ರ ಒಗ್ಗೊಂತವೆ? ಅದು ಭಗವಂತನ ನೇಮಕ. ಹೌದಾ? ಬೇರೆ ಏನಿಲ್ಲ ಮಾಡೋದಲ್ಲ, ಭಗವಂತನ ನೇಮಕ. ಹಾಂ ಹಾಂ ಹಾಂ. ಕೈಗುಣ ಅವ್ರ ಕೈಗುಣ. ಹಾಂ. ಬಸವಣ್ಣ ಅಳಗ್ಬೇಕಾದ್ರು ಅವ್ರ ಕೈಗುಣ. ಹಾಂ. ಇಲ್ಲ ಇದು ಮಾಡ್ಬೇಕಾದ್ರು ಅವ್ರ ಕೈಗುಣ. ಎಂತ ಆಯೋ ಊರಿಗಳು ಬಂದ್ರು ನೀವು ಒಗ್ಸ್ಕೊಂತೀರಾ? ಆಯೋ ಬಂದು ಒಂದು ತಕ್ಕ ಬಂದ್ಬಿಟ್ಟು ಅರಳಿ ಬೈರು ಮಂಗ್ತಾವು. 2 ತಿಂಗಳು ಸುಮ್ಮನಿತ್ತು. ಇದೇ ಕಲ್ಲಿಗೆ ಬಿಡ್ತಾ ಕಟ್ಕೊಂಡು ಓರಿ ಬಿಡ್ತಾ ಇದ್ದೆ. ಹಸ ಬಿದ್ಕತ್ತಲ್ಲ, ನಾನು ಮುಂದಕ್ಕೆ ಬಿಟ್ಕೊ ಬಂದಿರೋದ ಸರಿ ಹೋಗೋದು. ನಾ ಹಿಂದ್ಗಡೆ ಬಂದ್ನಲ್ಲ, ಹಿಂದ್ಗಡೆ ಬಿಟ್ಕೊಂಡು ಮುಂದಕ್ಕೆ ಬಂದ್ಬಿಟ್ಟು ಆಟ ಬಂದಿನಿ ಅದ್ರಲ್ಲಿ ಬಿಡ್ಬೋದು. ಆವತ್ತಿನ 3 ಜನಕ್ಕೆ ತಮಿಳ್ನಾಡಿನವ್ನಿಗೆ 35,000 ರೂಪಾಯಿಗೆ
ಕೊಟ್ಬಿಟ್ಟು. ಅಂದ್ರೆ ಏನಾದರೂ ಆದಾಯ ಇದೆಯಾ ನಿಮಗೆ ಜೀವನಕ್ಕೆ ಆಗುತ್ತಾ ಇದರಿಂದ? ಏನು ನೋಡಿ ಸ್ವಾಮಿ, ಒಂದನ್ನೇ ಕಾಯ್ಕೊಂಡು ಇಟ್ಕೊಳಕ್ಕಾಗೋದಿಲ್ಲ. ಹಾಂ, ಆಶೀರ್ವಾದ, ಭಗವಂತನ ಆಶೀರ್ವಾದ ಇದ್ರೆ ಯಾವ ಥರ ಜೀವನ ಮಾಡ್ತೀನಿ ನಾನು. ಹಾಂ 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 ನಾನು ಇನ್ನು ಜನ ನೆಂಬೋನಲ್ಲ, ಹಾಂ ಮತ್ತೆ ಇನ್ನೊಂದು ವ್ಯವಹಾರಕ್ಕೆ ತಪ್ಪಲೇನು ಹೋಗುದು. ಹಾಂ. ನಾನು ಒಬ್ಬ ಬಂದು ನನ್ನ ಹತ್ರ ನೀನು ಹಿಂಗೆ ಅಂತ ಬೆಳ್ತೋರ್ಕಿಲ್ಲ ನನಗೆ. ಇವ್ರು ನಿಮ್ಮ ಮೊಮ್ಮಗನಾ? ಹಾಂ, ಮಗನ ಮಗಳ ಮಗನ? ಮಗಳ ಮಗ. ಮಕ್ಳಿಗೆ ಗಂಡು ಮಕ್ಳು ಇಲ್ವಾ ನಿಮಗೆ? ಮಗಳು ಮಗ ಅಂದರೆ ನಿಮಗೆಲ್ಲ ತಗೊಂಬಂದು ಕೊಡೋದು ಊರಿಗಳು ಎಲ್ಲ ಇವರೇನೆ? ಅವನ್ನೇ ಬಿಟ್ಕೊಂಡಿವ್ನಿ ಅದಕ್ಕೆ. ಹಾಂ, ಎಲ್ಲಕ್ಕೆ ಅವನ್ನೇ ನೆಂಬಿವ್ನಿ ಅಪ್ಪ. ಹೌದಾ? ನಿಮ್ಮ ಹೆಸರು ಕಾಪಾಡ್ತಾರೆ ಹಂಗಾರೆ? ಅದು ಅವನಿಗೆ ಸೇರಿದ್ದು. ಹಾಂ, ಅವನಿಗೆ ಸೇರಿದ್ದು. ನಿಮ್ಮ ತಾತ ಬಿಟ್ಮೇಲೆ ನೀನು ಕಟ್ತೀಯ ಅವರಿನ? ಕಟ್ಟಲೇಬೇಕಣ್ಣ, ಅವ್ರ ಹೆಸರು ಉಳಿಸ್ಕೊಳಕ್ಕಾದ್ರೂ ಕಟ್ಟಲೇಬೇಕು. ಹಾಂ, ಅಂದ್ರೆ ಈಗ ಮಾರಿದ್ರೆ ಇಮ್ಮಿಡಿಯೇಟ್ ಹೋಗಿ ತಗೊಂಬಂದು ಕೊಟ್ಬಿಡ್ತೀಯಾ? ಹಾಂ. ಊರಿಗಳು ಒಂದೇನ 2-3 ಕಟ್ತೀರಾ ನೀವು? ಎರಡು ಹಿಡಿದ್ದು ಹೋದ ವರ್ಷ. ಹಾಂ ಹಾಂ, ಒಳ್ಳೆ ಭಯ ಬೆಳೆಸಿದ್ದಾರೆ ಅವರಿಗೆ. ಏನು ವ್ಯಾಪಾರ ಬಂದು ಕೊಡೋದ ಇದನ್ನ? ಹಾಂ, ವ್ಯಾಪಾರ ಬಂದು ಕೊಡ್ತೀರಾ? ಏನು ಹೇಳ್ತೀರಿ ವ್ಯಾಪಾರ ಅದಕ್ಕೆ? 180. ಅಂದರೆ ಕಡೆ ಮೊಳೆ ಈಗ ಅಂದ್ರೆ ಜನವರಿಲಿ ಇಡಲಿತ್ತು. ಈ ಜನವರಿಲಿ ಇಡಲಿತ್ತಾ? ಏನ್ರಿಂದ ಆ ಥರ ಎಲ್ಲ ಆಗೋದು ಬೇಗ? ಮುಸ್ಕಿನ ಜೋಳ ಕಡಕ್ಕೆ ಬಂದದ್ದು ಅದಕ್ಕೆ ಬಕೆಟಿಗೆ ತುಂಬಿಬಿಟ್ರೆ ಹಾಂ 10 ನಿಮಿಷದಲ್ಲಿ ಇರ್ತಿರ್ಲಿಲ್ಲ. ಹಾಂ ಹಾಂ, ಅದಕ್ಕೂ ಕೊಟ್ಟರೆ ಚೆನ್ನಾಗಿ ಮೈ ಬರ್ತದಾ? ಬೈ ಬಂದು. ಅಂದರೆ ಅಲ್ಲಾಗೋದು ಯಾಕೆ ಬೇಗ? ಒಂದು ನತ್ತಿ ಗುಂಡ್ಗಳು ಹಂಗಿರ್ತವೆ. ಈಗಿನ ಫುಡ್ಗಳು ಮೊದ್ಲು ತರ ಇಲ್ಲ. ಎಲ್ಲಾದ್ರೂ ರಾಗಿ ಕಡ್ಡಿ ಅವು ಇವು ಮೇಯಿಸ್ತಾ ಇದ್ರು. ಇವಾಗೆಲ್ಲ ವೀರ್ಯ ಹಾಕಿ ಇದ್ ಮಾಡ್ತಾರೆ. ಅದ್ರಿಂದಲೂ ಇದಾಗ್ಬಿಡ್ತಾವೆ, ಹಲ್ಗಳು ಬೇಗ ಬೀಳ್ತವೆ. ನತ್ತಿ ಗುಣನೂ ಹಂಗೆ ಇರ್ತದೆ. ಕೊಮ್ಮು ಮುರಿದಾಗ್ಲೂ ಹಲ್ಗಳು ಬಿಗಿ ಬರಲ್ಲ. ಮುರಿದಾಗ್ಲೂ ಹಲ್ಗಳು ಬೇಗ ಕಳ್ಕೊಬಿಡ್ತವೆ. 2 ತಿಂಗಳು ಕಡೆ ಬಂದ್ಬಿಡು. 2 ತಿಂಗಳು ಕಡೆ ಬೀಳಿದೆ. 2 ತಿಂಗಳಲ್ಲಿ ಕಡೆ ಬಂದ್ಬಿಟ್ಟಿದೆ. ಜನವರಿಲಿ ಇಡಲಿತ್ತು, ಫೆಬ್ರವರಿ ಕಡೆ. ನಾವು ನೋಡೋಣ ಬೇಜಾನ ಹಂಗೆ ಆಯ್ತಾ ಇದೆ ಊರಿಗಳು. ಗಂಜಲ ಏನು ಮುಸಲ್ವಾ? ಹಾಂ, ಗಂಜಲ ಮುಸಲ ಅಲ್ಲಾಗೈತೆ ಬೇಗ ಬೀಳಿಸ್ಕೊಡ್ತೀವಿ. ಹಾಂ, ಒಂದೊಂದ್ಸತಿ 4 ಅಲ್ಲಿ ಬೀಳಿಸ್ಕೊಡ್ತೀವಿ. ಒಂದ್ಸಲಿ 4 ಡೈರೆಕ್ಟ್ 4 ಕಡೆದು ಇನ್ನೂ ಅಲ್ಲಿ ಉಡ್ನಿಲ್ಲ, ಅರ್ಧ ಬಂದೈತೆ. ಅದೇ ಕಡೆ ಮೊಳೆ ಈಗ ಕಬ್ಬಾಳಲ್ಲಿ ಒಂದಲ್ಲಿ ಬೀಳ್ತು. ಈಗ ಒಂದು ಸ್ವಲ್ಪ ದಿನದಲ್ಲಿ ಒಂದಲ್ಲಿ ಬೀಳ್ತು. ಇನ್ನೂ ಅಲ್ಲೂ ಸಾಮರ್ಥ್ಯ. ಈ ಚಾರ್ಜಸ್ ಎಲ್ಲ ಏನು ಮಾಡ್ತೀರಾ ನೀವು ಊರಿಗೆ? ದೂರದಿಂದ ಬಂದರೆ 400, ದೂರದಿಂದ ಬಂದರೆ ಲೋಕಲ್ವರೆಗೆ 500. ಹಾಂ ಹಾಂ ಹಾಂ. ದಿನ 2-3 ಬರ್ತಾವಾ? ವಾರದಲ್ಲಿ 1-2-3 ಆದರೂ ಬಂದೇ ಬರ್ತವೆ. ಅಷ್ಟೇನಾ? ಇಲ್ಲ, ಬಂದಾಗ ಬಂದ್ಬಿಡ್ತವೆ ದಿನ 2-3. ಹಾಂ, ಬರ್ದಿದ್ರಿ 4 ದಿನ 8 ದಿನ ಸಾಮಾನ್ಯ ನಿಂತೈತೆ. ಹಾಂ ಹಾಂ, ಹಂಗೆ. ಇಲ್ಲೇ ನಿಮ್ಮ ಮನೆಗೆ ಬಂದು ಎಷ್ಟು ದಿನ ಆಯ್ತಿದ್ದು? ವರ್ಷದ ಮೇಲೆ 5 ತಿಂಗಳು. ವರ್ಷದ ಮೇಲೆ 5 ತಿಂಗಳು. ಎಲ್ಲಿಂದ ತಂದಿದ್ದು ನೀವು? ಇದು ಮರಳವಾಡಿ. ಯಾರ ಹತ್ರ? ಇವರು ಅವ್ರ ಹೆಸರೇನು? ಶಿವರಾಜ್ ಅವ್ರ ಹತ್ರನಾ? ಅಲ್ಲಾಗ್ದಿರೋ ಕರುಣೆ ಇತ್ತಾ? 2 ಇದ್ದಾಗ. ಹಾಂ ಹಾಂ ಹಾಂ, ಸರಿ. ಬಾ ಸಾಕು. ಆ ಕಡೆಗೆ ಹೋಗಿ ರೂಢಿ ಇಲ್ಲ. ಈ ಕಡೆಗಾದ್ರೆ ಏನು ಬೇಕಂತ ಹೊಂಟೈತದೆ. ಏನು ವ್ಯಾಪಾರ ಬಂದು ಕೊಡ್ತೀರಲ್ಲ ಈಗ? ನಂಬರ್ ಹಾಕಿರ್ತೀನಿ, ಕಾಲ್ ಮಾಡ್ತೀನಿ. ಮಂಡ್ಯ ಜಿಲ್ಲೆ. ಹಾಂ, ಮಳವಳ್ಳಿ ತಾಲೂಕು, ಅಲ್ಗೂರು ಹೋಬಳಿನಾ? ಮಾರ್ಗೋಡ್ನಹಳ್ಳಿ. ನನ್ನ ನಂಬರು 7204162340. ಅಂದರೆ ಇದು ಓರಿ ಬಿಟ್ಟು ಬೇರೆ ಏನು ಕಸಬಿಲ್ವಾ ನಿಮಗೆ? ಓರಿ ಮಾತ್ರನೇ ಇದು? ಇದು ಓರಿ ಸಾಕೋದು ಅಷ್ಟೇನಾ ನೀವು? ಇಲ್ಲ, ಆರಾಮನೂ ಹಾಕ್ತೀರಾ?